ನೋಡಿ question, in a certain tone that duration of a shower is exponentially distributed with mean 5 minutes. What is the probability that a shower will last for less than 10 minutes, more than 10 minutes, between 10 and 12 minutes? ಇದನ್ನ ಮಾಡೋದು ಯಾವ ಥರ ಅಂದರೆ, ಫಸ್ಟ್ ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆಲ್ಫಾ ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಫಾರ್ ಎಕ್ಸ್ ಬಿಟ್ವೀನ್ 0 to ಇನ್ಫಿನಿಟಿ ಅಥವಾ ಎಕ್ಸ್ ಗ್ರೇಟರ್ ದೆನ್ 0 ಅಂತಾನು ಹೇಳ್ಬೋದು. ಅದರ್ವೈಸ್ ಎಫ್ ಆಫ್ ಎಕ್ಸ್ ಇಸ್ 0. ಇದು ಜ್ಞಾಪಕ ಇಟ್ಕೊಳ್ಳಿ, ಈ ಥರ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆಲ್ಫಾ ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಫಾರ್ ಎಕ್ಸ್ ಬಿಟ್ವೀನ್ 0 to ಇನ್ಫಿನಿಟಿ. ಗಿವನ್ ಏನು, ಮ್ಯೂ ಮೀನ್ ಕೊಟ್ಟಿದ್ದಾರೆ. ಇನ್ನು ಮೀನ್ ಅಂತ ಬರ್ಕೊಳ್ಳೋಣ. ಮೀನ್ ಈಸ್ ಈಕ್ವಲ್ ಟು ಮ್ಯೂ. ಇದನ್ನ ಡಿನೋಷನ್ 1/ಆಲ್ಫಾ ಅಂತ ಹೇಳ್ತೀವಿ. ಮೀನ್ ಎಷ್ಟು ಕೊಟ್ಟಿದ್ದಾರೆ? 5. ಮೀನ್ಗೆ ಫಾರ್ಮುಲಾ 1/ಆಲ್ಫಾ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇಲ್ಲಿ 5 ಕೊಟ್ಟವ್ರೆ. ಈಗ ದೇರ್ ಫೋರ್ ಆಲ್ಫಾ ಈಸ್ ಈಕ್ವಲ್ ಟು 1/5 ಆಗುತ್ತೆ. ನೋಡಿ 1/ಆಲ್ಫಾ 5 ಆದರೆ ಆಲ್ಫಾ ಈಸ್ ಈಕ್ವಲ್ ಟು 1/5 ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ದೇರ್ ಫೋರ್ ಅಂತ ಬರೆದು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/5 ಇ ಪವರ್ ಮೈನಸ್ 1/5 ಇಂಟು ಎಕ್ಸ್ 0 to ಇನ್ಫಿನಿಟಿ. 1/5 ಇಂಟು ಎಕ್ಸ್ ಅಂದರೆ ಡೈರೆಕ್ಟಾಗಿ x/5 ಅಂತ ಬರ್ಕೋಬೋದು. 1/5 ಇಂಟು ಎಕ್ಸ್ ಏನಾಗುತ್ತೆ? x/5 ಫಾರ್ ಎಕ್ಸ್ ಬಿಟ್ವೀನ್ 0 to ಇನ್ಫಿನಿಟಿ. ಇನ್ನೊಂದು ಸತಿ ನೋಡ್ಕೊಳ್ಳಿ. ವಿ ಹ್ಯಾವ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆಲ್ಫಾ ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಫಾರ್ ಎಕ್ಸ್ 0 to ಇನ್ಫಿನಿಟಿ ಅಂತ ಬರ್ಕೋಬೇಕು. ಮೀ ಅಂದರೆ ಮ್ಯೂ 1/ಆಲ್ಫಾ ಕೊಟ್ಟಿದ್ದಾರೆ. ಮೀನ್ ಎಷ್ಟು? 5. ಆಲ್ಫಾ ಇಸ್ ಈಕ್ವಲ್ ಟು 1/5. ದೇರ್ ಫಾರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/5 ಇ ಪವರ್ ಮೈನಸ್ 1/5 ಇಂಟು ಎಕ್ಸ್ ಅಂದರೆ x/5 ಆಗುತ್ತೆ. ಈಗ ಇಷ್ಟು ಎಫ್ ಆಫ್ ಎಕ್ಸ್ ಫೈಂಡ್ ಮಾಡಿದ್ಮೇಲೆ ನೀವೇನು ಮಾಡಬೇಕು? ಫಸ್ಟು ವಾಟ್ ಈಸ್ ದಿ ಪ್ರಾಬಬಿಲಿಟಿ ದಟ್ ಎ ಶವರ್ ವಿಲ್ ಲಾಸ್ಟ್ ಫಾರ್ ಲೆಸ್ ದೆನ್ 10 minutes. ಲೆಸ್ ದೆನ್ 10 minutesಗೆ ಫಾರ್ಮುಲಾ ಹೆಂಗೆ ಅಂದರೆ ಪಿ ಆಫ್ ಎಕ್ಸ್ ಲೆಸ್ ದೆನ್ 10ಗೆ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಲೆಸ್ ದೆನ್ 10 ಅಂದರೆ 10ಗಿಂತ ಕಡಿಮೆ. ಜ್ಞಾಪಕ ಇಟ್ಕೊಳ್ಳಿ. 10ಗಿಂತ ಕಡಿಮೆ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಎಕ್ಸ್ ಲೆಸ್ ದೆನ್ 10 ಅಂದರೆ ಅರ್ಥ ಮೈನಸ್ ಎಕ್ಸ್ ವ್ಯಾಲ್ಯೂ ಮೈನಸ್ ಇನ್ಫಿನಿಟಿ ಟು 10 ಇದ್ದಂಗೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನಮಗೆ ಇಲ್ಲಿ ಡಿಫೈನ್ ಆಗಿರೋದು 0 to ಇನ್ಫಿನಿಟಿಗೆ ಆಲ್ಫಾ ಇ ಪವರ್ ಮೈನಸ್ ಆಲ್ಫಾ ಎಕ್ಸು. ಅದಕ್ಕೆ ಇಲ್ಲಿ ಎಕ್ಸ್ ಲೆಸ್ ದೆನ್ 10 ಅಂದರೆ ಮೈನಸ್ ಇನ್ಫಿನಿಟಿ ಟು 10 ಇದ್ದಂಗೆ. ಇದನ್ನ ಮೈನಸ್ ಇನ್ಫಿನಿಟಿ ಟು 0 ಆ್ಯಂಡ್ 0 to 10 ಮಾಡ್ಕೋಬೋದು. ಇಲ್ಲಿ ಮೈನಸ್ ಇನ್ಫಿನಿಟಿ ಟು 0ಗೆ ಎಫ್ ಆಫ್ ಎಕ್ಸ್ 0. ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ, ಇದು ಬರೆಯೋದು ಬೇಕಾಗಿಲ್ಲ, ಬರೀ 0 to 10 ಬರೆದ್ರೆ ಸಾಕು. ಜ್ಞಾಪಕ ಇಟ್ಕೊಳ್ಳಿ. ಲೆಸ್ ದೆನ್ ಅಂತ ಬಂದರೆ ಎಕ್ಸ್ ಲೆಸ್ ದೆನ್ 10 ಬಂದರೆ ಫಸ್ಟು ಈ 10 ಇದೆಯಲ್ಲ, ಇದು ಮ್ಯಾಕ್ಸಿಮಮ್ಮು. ಮಿನಿಮಮ್ ಯಾವುದು? 0. 0ನ ಬರ್ಕೊಳ್ಳಿ. ಮ್ಯಾಕ್ಸಿಮಮ್ 10. ಎಕ್ಸ್ ಲೆಸ್ ದೆನ್ 10 ಇದ್ದರೆ 10 ಮೇಲ್ಗಡೆ ಬರ್ಬೋದು, ಕೆಳಗಡೆ 0. ಈ 10ನ ಮ್ಯಾಕ್ಸಿಮಮ್ ಮೇಲ್ಗಡೆ ಬರೀಬೇಕು ಯಾವಾಗಲೂ. ಮಿನಿಮಮ್ ಏನಂದರೆ 0 ಬರೀರಿ ಯಾವಾಗಲೂ. ಮಿನಿಮಮ್ 0. ಅರ್ಥ ಆಗ್ತಿದೆಯಾ? ಈಗ ನೋಡಿ, ಇದು ಫಾರ್ಮುಲಾ ಎಫ್ ಆಫ್ ಎಕ್ಸ್ 0 to 10 ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಗೊತ್ತಾಯ್ತಲ್ವಾ? ಜ್ಞಾಪಕ ಇಟ್ಕೊಳ್ಳಿ. ಪಿ ಆಫ್ ಎಕ್ಸ್ ಲೆಸ್ ದೆನ್ 10 ಅಂದರೆ 0 to 10 ಇಂಟೆಗ್ರಲ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಈಗ 0 to 10 ವಾಟ್ ಈಸ್ ಎಫ್ ಆಫ್ ಎಕ್ಸ್? ಎಫ್ ಆಫ್ ಎಕ್ಸ್ ಇಸ್ 1/5 ಇ ಪವರ್ ಮೈನಸ್ n/5 ಇಂಟು ಡಿ ಎಕ್ಸ್. ಇದು ಫಾರ್ಮುಲಾ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 1/5ನ ಆಚೆ ತಗೊಳ್ಳಿ. ಪಿ ಆಫ್ ಎಕ್ಸ್ ಲೆಸ್ ದೆನ್ 10 ಈಸ್ ಈಕ್ವಲ್ ಟು, ಈಗ 1/5 ಆಚೆ ತಗೊಂಡ್ರೆ ಉಳಿಯೋದು ಇ ಪವರ್ ಮೈನಸ್ x/5. ಜ್ಞಾಪಕ ಇಟ್ಕೊಳ್ಳಿ. ಇ ಪವರ್ ಇಂಟೆಗ್ರಲ್ ಆಫ್ ಇ ಪವರ್ ಎ ಎಕ್ಸ್ ಅಂದರೆ ಇ ಪವರ್ ಎ ಎಕ್ಸ್ ಬೈ ಎ. ಇಂಟೆಗ್ರಲ್ ಆಫ್ ಇ ಪವರ್ ಎ ಎಕ್ಸ್ ಅಂದ್ರೇನು? ಇ ಪವರ್ ಎ ಎಕ್ಸ್ ಬೈ ಎ. ಇದು ನೋಡಿ, ಇದು ಕಾಣಿಸ್ತಾ ಇಲ್ಲ. ಇನ್ನೊಂದ್ಸತಿ ಇದು ಆ್ಯಂಡ್ 0 to 10 ಇಲ್ಲಿ ಬರ್ಬಿಡ್ತೇನೆ. ಈಗ ಇಂಟೆಗ್ರಲ್ ಆಫ್ ಇ ಪವರ್ ಎ ಎಕ್ಸ್ ಡಿ ಎಕ್ಸ್ ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ. ಇ ಪವರ್ ಎ ಎಕ್ಸ್ ಬೈ ಎ. ಇಲ್ಲಿ ನೋಡಿ x/5 ಇದೆ. ಇಲ್ಲಿ ಇ ಪವರ್ ಉಳಿಯೋದೇನು 1/5 ಆಚೆ ತಗೊಂಡ್ರೆ ಇಂಟೆಗ್ರಲ್ ಆಫ್ 0 to 10 ಇ ಪವರ್ ಮೈನಸ್ x/5 ಇದೆ ಡಿ ಎಕ್ಸು. ಇಲ್ಲಿ ಇ ಪವರ್ x/5 ಅಂದರೆ ಈಗ ನೋಡಿ ಮೈನಸ್ x/5 ಅಂದರೆ ನಾವೇನು ಮಾಡಬೇಕು? ಇದನ್ನ
ಮೈನಸ್ 1/5 ಇಂಟು ಎಕ್ಸ್. ಇಲ್ಲಿ ಎ ಬಂದು ಕಂಪೇರ್ ಮಾಡಿದಾಗ ಇ ಪವರ್ ಅಲ್ವಾ, ಇದು ನೋಡಿ ಎ ಎಕ್ಸ್ನ ನಾನು ಶಿಫ್ಟ್, ಎ ಎಕ್ಸ್ ಅಂದರೆ ಇಲ್ಲಿ -1x/5 ಇದ್ದಂಗೆ, ಇಲ್ಲಿ -1/5 ಇಂಟು ಎಕ್ಸ್ ಅಂದರೆ ಇ ಪವರ್ -x/5ನ ನಾವು ಯಾವ ಥರ ಬರ್ಕೋಬೋದು, ಇ ಪವರ್ -x/5 ಕ್ಯಾನ್ ಬಿ ರಿಟರ್ನ್ ಆಸ್ ಇ ಪವರ್ -1/5 ಇಂಟು ಎಕ್ಸ್. ಇಲ್ಲಿ ಎ ಅಂದರೆ -1/5. ಈಗ ನೋಡಿ ಇ ಪವರ್ ಇಂಟೆಗ್ರಲ್ ಆಫ್ ಇ ಪವರ್ ಎ ಎಕ್ಸ್ಗೆ ಫಾರ್ಮುಲಾ ಏನು, ಇ ಪವರ್ ಎ ಎಕ್ಸ್ ಬೈ ಎ. ಇಲ್ಲಿ ಎ ಜಾಗದಲ್ಲಿ -1/5 ಹಾಕಿ, ಸಿಂಪಲ್ ಏನಿಲ್ಲ, ಇದ್ರದ್ದು ಇಂಟಿಗ್ರೇಷನ್ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಇದು ಏನಿದೆ ಬರ್ಕೊಳ್ಳಿ, ಇ ಪವರ್ -x/5, ಎಕ್ಸ್ ಜಾಗದಲ್ಲಿ 1 ಹಾಕ್ಬಿಡಿ ಅಷ್ಟೇ, -1/5 ಡಿವೈಡ್ ಮಾಡಿ -1/5. ಈ ಥರ ಇ ಪವರ್ ಎ ಎಕ್ಸ್ದು ಫಾರ್ಮುಲಾ ಇ ಪವರ್ ಎ ಎಕ್ಸ್ ಬೈ ಎ. ಇಲ್ಲೇನು ಮಾಡಬೇಕು, ಲಿಮಿಟ್ ಏನು 0 to 10. ನೋಡಿ ಈ 1/5 ಈ 1/5 ಕ್ಯಾನ್ಸಲ್ಲು, ಈ ಮೈನಸ್ನ ಆಚೆ ತಗೊಳ್ಳಿ, ಉಳಿಯೋದೇನು ಇ ಪವರ್ -x/5, ಲಿಮಿಟ್ ಏನು 0 to 10. ಈ ಎಕ್ಸಾಕ್ಟಲ್ಲಿ 10 ಹಾಕಿ ಮೊದಲು, ಇ ಪವರ್ ಮೈನಸ್ ನೋಡಿ 10 ಹಾಕಿದಾಗ 10/5 ಅಂದರೆ ಏನು 2, ಇ ಪವರ್ -0/5 ಅಂದರೆ 0. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೋಬೇಕು, ಮೈನಸ್ ಆಫ್ ಇ ಪವರ್ -2 ಮೈನಸ್ ಇ ಪವರ್ -0. ನೋಡಿ ಕ್ಯಾಲ್ಸಿಲಿ ಯಾವ ಥರ ಮಾಡೋದು, ನೋಡಿ ಶಿಫ್ಟ್ ಹೊಡೀರಿ, ಲ್ಯಾನ್ ನೋಡಿರಿ, ಫಸ್ಟ್ ಆನ್ ಮಾಡ್ಕೊಳ್ಳಿ, ಸಾರಿ ಶಿಫ್ಟ್ ಹೊಡೀರಿ, ಲ್ಯಾನ್ ನೋಡಿರಿ. ಫಸ್ಟ್ ಏನು ಮಾಡಬೇಕು, ಮೈನಸ್ಸು ಬ್ರ್ಯಾಕೆಟ್ ಓಪನ್ನು, ಶಿಫ್ಟು ಲ್ಯಾನು -2 ಮೈನಸ್ ಶಿಫ್ಟು ಲ್ಯಾನು -0, ಸೈಡಿಗೆ ಬಂದು ಕ್ಲೋಸ್ ಮಾಡಿ. ಇದಕ್ಕೆ ಆನ್ಸರ್ ಬಂದು 0.86466, 5th ಡಿಜಿಟ್ 6 ಇದೆ, 46ನ 47 ಮಾಡ್ಬೋದು, 0.8647. ನೋಡಿ ಫುಲ್ ಆನ್ಸರ್ 0.8647 ಇದಾಯಿತು. ಪ್ರಾಬಬಿಲಿಟಿ ಆಫ್ ಲೆಸ್ ದ್ಯಾನ್ 10 ಆಯಿತು. ಈಗ ಮೋರ್ ದ್ಯಾನ್ 10 ಮಾಡೋಣ. ಇದು ಫಸ್ಟ್ ಅಂತ ಹಾಕ್ಕೋತೀನಿ. ಸೆಕೆಂಡ್, ಪ್ರಾಬಬಿಲಿಟಿ ಆಫ್ ಮೋರ್ ದ್ಯಾನ್ 10 ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಮೋರ್ ದ್ಯಾನ್ 10 ಅಂದರೆ ಮಿನಿಮಮ್ 10, ಲಿಮಿಟ್ ಆಗಬೇಕಲ್ವಾ, ಕೆಳಗಡೆ ಮಿನಿಮಮ್ ಇರಬೇಕು, ಮೇಲ್ಗಡೆ ಮ್ಯಾಕ್ಸಿಮಮ್ ಇರಬೇಕು. ಎಕ್ಸ್ ಲೆಸ್ ದ್ಯಾನ್ 10 ಅಂದರೆ ಮ್ಯಾಕ್ಸಿಮಮ್ 10 ಮೇಲ್ಗಡೆ ಇರಲಿ, ಮಿನಿಮಮ್ ಯಾವಾಗಲೂ 0. ಈಗ ಮೋರ್ ದ್ಯಾನ್ 10ಗೆ ಜ್ಞಾಪಕ ಇಟ್ಕೊಳ್ಳಿ, ಪಿ ಆಫ್ ಎಕ್ಸ್ ಮೋರ್ ದ್ಯಾನ್ ಅಂದ್ರೇನು, ಎಕ್ಸ್ ಗ್ರೇಟರ್ ದ್ಯಾನ್ 10 ಈಸ್ ಈಕ್ವಲ್ ಟು ಮಿನಿಮಮ್ 10, ಮ್ಯಾಕ್ಸಿಮಮ್ ಯಾವಾಗಲೂ ಇನ್ಫಿನಿಟಿ. ಇದು ನೋಡಿಕೊಂಡು ಇಲ್ಲಿ 10 ಆಗಬೇಕು, ಮ್ಯಾಕ್ಸಿಮಮ್ ಇನ್ಫಿನಿಟಿ. 10 ಇಲ್ಲಿ ಲೆಸ್ ದ್ಯಾನ್ 10 ಇದ್ದರೆ ಈ 10ನ ಮೇಲ್ಗಡೆ ಹಾಕಬೇಕು, ಗ್ರೇಟರ್ ದ್ಯಾನ್ 10 ಇದ್ದರೆ ಈ 10ನ ಕೆಳಗಡೆ ಹಾಕಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಕೆಳಗಡೆ ಮಿನಿಮಮ್ ಅಂದರೆ 0, ಮೇಲ್ಗಡೆ ಮ್ಯಾಕ್ಸಿಮಮ್ ಇನ್ಫಿನಿಟಿ. ಗೊತ್ತಾಗ್ತಿದೆಯಲ್ಲ? ಅಂದರೆ ಸ್ಟಾರ್ಟ್ ವಿತ್ 10 ಟು ಇನ್ಫಿನಿಟಿ ಗಂಟ, ಮ್ಯಾಕ್ಸಿಮಮ್ 10, ಮಿನಿಮಮ್ 0 ಅಂತ. ಇದು ಫಾರ್ಮುಲಾ ಈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಗೊತ್ತಾಯ್ತಲ್ವಾ? ಇಂಟೆಗ್ರಲ್ ಆಫ್ 10 to ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಈಗ ನೋಡಿ 0 to ಇನ್ಫಿನಿಟಿ ಗಂಟಾನು ಎಫ್ ಆಫ್ ಎಕ್ಸ್ ಏನು 1/5 ಇ ಪವರ್ -x/5 ಅಂದರೆ ಇದಕ್ಕೆ ಹಾಕ್ಬೋದು. ಏನಾಗುತ್ತೆ, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 10 ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ 10 to ಇನ್ಫಿನಿಟಿ 1/5 ಇ ಪವರ್ -x/5 ಡಿ ಎಕ್ಸ್. ಈಗ 1/5 ಆಚೆ ತಗೊಳ್ಳೋಣ. ಈಗ ನೋಡಿ ಇಂಟೆಗ್ರಲ್ ಆಫ್ ಇ ಪವರ್ -x/5ಗೆ ಇಂಟಿಗ್ರೇಷನ್ ಏನು, ಡೈರೆಕ್ಟಾಗಿ ಮಾಡ್ಕೊಳ್ಳಿ, ಇ ಪವರ್ -x/5 ಬೈ -1/5. ಈ 1/5 ಈ 1/5 ಕ್ಯಾನ್ಸಲ್, ಇಲ್ಲಿ 10 to ಇನ್ಫಿನಿಟಿ ಹಾಕ್ಕೊಳ್ಳಿ, ಮೈನಸ್ನ ಆಚೆ ಬರ್ಕೊಳ್ಳಿ, ಉಳಿಯೋದೇನು ಇ ಪವರ್ -x/5, ಲಿಮಿಟ್ ಏನು 10 to ಇನ್ಫಿನಿಟಿ ಮೈನಸ್. ಈಗ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಇ ಪವರ್ -∞/5 ಅಂದರೆ -∞, ಇ ಪವರ್ -10/5 ಅಂದರೆ 2. ನೋಡಿ ಇ ಪವರ್ -∞ ಅಂದರೆ ಬೇಸಿಕ್ ಜ್ಞಾಪಕ ಇಟ್ಕೊಳ್ಳಿ, ಇ ಪವರ್ -∞ ಈಸ್ 0. ಇದರದ್ದು ಆನ್ಸರ್ -0 ಮೈನಸ್ ಇ ಪವರ್ -2. ಫೈನಲ್ ಆನ್ಸರ್ ಇ ಪವರ್ -2 ಇರುತ್ತೆ. ಕ್ಯಾಲ್ಸಿಲಿ ಇದನ್ನ ಇ ಪವರ್ -2ನ ಬರ್ಕೋಬಿಡಿ. ನೋಡಿ ಕ್ಯಾಲ್ಸಿಲಿ ಬರೀ ಶಿಫ್ಟು ಲ್ಯಾನು -2 ಹೊಡೆದ್ರೆ ಬಂದ್ಬಿಡುತ್ತೆ ಆನ್ಸರ್. ನೋಡಿ 0.1353, 5th ಡಿಜಿಟ್ 3 ಇರೋದ್ರಿಂದ ಇದು 4 ಡಿಜಿಟ್ ಏನಿದೆ ಅದೇ ಬರ್ಕೊಳ್ಳಿ.
0.1353. ಇದು ಮುಗೀತು. ಈಗ ನೆಕ್ಸ್ಟ್ ಏನಂದರೆ ಬಿಟ್ವೀನ್ 10 to 12 ಮಿನಿಟ್ಸ್. ಈಗೇನು ಮಾಡಬೇಕು, 10 to 12 ಮಿನಿಟ್ಸ್ದು ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಇದನ್ನ ರಬ್ ಮಾಡ್ತೀನಿ. P of x between 10 to 12 is equal to ಕೆಳಗಡೆ 10, ಮಿನಿಮಮ್ 10, ಮ್ಯಾಕ್ಸಿಮಮ್ 12. ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದು ಫಾರ್ಮುಲಾ. 10 to 12 ಹಂಗೆ ಇರಲಿ. ಎಫ್ ಆಫ್ ಎಕ್ಸ್ ಅಂದರೆ ಏನು ನೋಡಿ, 0 to ಇನ್ಫಿನಿಟಿ ಅಂದರೆ 10 to 12 ಇದರಲ್ಲೇ ಬರುತ್ತೆ. ಎಫ್ ಆಫ್ ಎಕ್ಸ್ ಬಂದು ಇದೆ 1/5 e power minus x by 5 dx. ಇಲ್ಲಿ 1/5 ಆಚೆ ತಗೊಳ್ಳಿ. e power minus x by 5ಗೆ ಇಂಟಿಗ್ರೇಷನ್ ಬಂದು e power minus x by 5 ಡಿವೈಡೆಡ್ ಬೈ minus 1/5. ಲಿಮಿಟ್ ಬಂದು 10 to 12. ಈಗ 1/5 ಕ್ಯಾನ್ಸಲ್ ಮಾಡಿ, ಮೈನಸ್ ಆಚೆ ಬರ್ಕೊಳ್ಳಿ. ಉಳಿಯೋದೇನು e power minus x by 5. ಲಿಮಿಟ್ ಏನು 10 to 12 ಮೈನಸ್. ಈಗ ಎಕ್ಸಾಕ್ಟಲ್ಲಿ 12 ಹಾಕ್ತೀರಾ ಅಂದ್ಕೊಳ್ಳಿ. 12/5 ಎಷ್ಟು? ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. 12/5 ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 12/5 2.4. 10/5 ಎಷ್ಟು? 2. e power minus 2.4 ಮೈನಸ್ e power minus 2. ಇದು ಫಾರ್ಮುಲಾ. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಮತ್ತೆ ಮೈನಸ್ ಆಫ್ e power minus 2 ನೋಡಿ, ಮೈನಸ್ ಎ ಸಿ ಹೊಡೆದ್ಬಿಡಿ, ಮೈನಸ್ ಬ್ರ್ಯಾಕೆಟ್ ಓಪನ್, ಶಿಫ್ಟ್ ಟು ಲ್ಯಾನು ಮೈನಸ್ 2.4 ಮೈನಸ್ ಶಿಫ್ಟ್ ಟು ಲ್ಯಾನು e power minus 2. ಇಲ್ಲಿ ಆನ್ಸರ್ ಬಂದು 0.0446. 0.0446 ನೋಡಿ. 10 to 12 ಇದನ್ನ ನೀಟಾಗಿ ಬರೀತೀನಿ. ಜೀರೋ 0.0446 ಗೊತ್ತಾಗ್ತಿದೆಯಲ್ವಾ? ಈಗ ಇನ್ನೊಂದು ಸತಿ ನೀಟಾಗಿ ಹೇಳ್ಕೊಟ್ಬಿಡ್ತೇನೆ ನೋಡಿ. ಇನ್ ಎ ಸರ್ಟೈನ್ ಟೌನ್ ದ ಡ್ಯೂರೇಷನ್ ಆಫ್ ಶವರ್ ಈಸ್ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಟೆಡ್ ವಿತ್ mean 5 minutes. What is the probability that a shower will last for less than 10 minutes, more than 10 minutes, between 10 and 12 minutes? ಇದಕ್ಕೆ ಯಾವ ಥರ ಮಾಡೋದಂದರೆ ಸೊಲ್ಯೂಷನ್. ವಿ ಹ್ಯಾವ್ ಫಸ್ಟ್ ಯು ರೈಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆಲ್ಫಾ e power minus alpha x ಫಾರ್ ಆಲ್ಫಾ ಎಕ್ಸ್ ಬಿಟ್ವೀನ್ 0 to infinity. ಮೀನ್ ಅಂದರೆ ಮ್ಯೂ ಈಸ್ 1/α ಈಸ್ ಈಕ್ವಲ್ ಟು 5. ಇಲ್ಲಿ ಆಲ್ಫಾ ಅಂದರೆ 1/5 ಆಗುತ್ತೆ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಆಲ್ಫಾ ಜಾಗದಲ್ಲಿ 1/5 ಹಾಕಿ, 1/5 e power minus x by 5. 1/5 ಇಂಟು ಎಕ್ಸ್ ಅಂದರೆ ಮೈನಸ್ x by 5 ಆಗುತ್ತೆ. 0 to infinity. ಫಸ್ಟ್ ಒನ್ ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 10. ಈಗ ನೋಡಿ, ಲೆಸ್ ದ್ಯಾನ್ 10ಗೆ ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 10ಗೆ ಇಂಟೆಗ್ರಲ್ ಆಫ್ 0 to 10 ಎಫ್ ಆಫ್ ಎಕ್ಸ್ ಡಿ ಎಕ್ಸ್. 0 to 10 ಎಫ್ ಆಫ್ ಎಕ್ಸ್ ಅಂದರೆ 1/5 e power minus x by 5 ಡಿ ಎಕ್ಸ್. ಇಲ್ಲಿ 1/5 ಹಂಗೆ ಇಟ್ಕೊಳ್ಳಿ, e power minus x by 5 ಆಗುತ್ತೆ. ಇದ್ರದ್ದು ಇಂಟಿಗ್ರೇಷನ್ e power ax ಫಾರ್ಮುಲಾ, e power minus x by 5 by minus 1/5. ಲಿಮಿಟ್ 0 to 10. ಮೈನಸ್ನ ಆಚೆ ಬರ್ಕೊಳ್ಳಿ, e power minus x by 5 0 to 10. 10 ಆಗಿದಾಗ 10/5 2 ಆಗುತ್ತೆ, 0/5 0 ಆಗುತ್ತೆ. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಇದು ಬರುತ್ತೆ. ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 10 ಅಂದರೆ ಮಿನಿಮಮ್ 10 ಅಪ್ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. 10 to infinity ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಇಸ್ 1/5 e power minus x by 5 ಡಿ ಎಕ್ಸ್. 1/5 ಆಚೆ ತಗೊಳ್ಳಿ, e power minus x by 5ಗೆ e power minus x by 5 by minus 1/5 10 to infinity. ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಅಪ್ಲೈ ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ಪಿ ಆಫ್ ಎಕ್ಸ್ ಬಿಟ್ವೀನ್ 0 to 10 10 to 12 ಅಂದರೆ
10 to 12 f of x dx, 10 to 12 f of x is 1/5 minus e power minus x by 5 dx. 1/5 ಆಚೆ ತಗೊಳ್ಳಿ, e power xಗೆ ಫಾರ್ಮುಲಾ ಅಪ್ಲೈ ಮಾಡಿ, ಆಮೇಲೆ ಎಕ್ಸಾಕ್ಟ್ದಲ್ಲಿ 12 ಹಾಕಿ ಮತ್ತು ಎಕ್ಸಾಕ್ಟ್ದಲ್ಲಿ 10 ಹಾಕಿ ಆನ್ಸರ್ ಬರುತ್ತೆ.